ನಿನ್ನೆ ಕೋರ್ಟ್ ಕೇಸ್ನ ವಿಚಾರಣೆ 56% ರಿಸರ್ವೇಷನ್ ಕೇಸ್ದು ಏನು ಕೇಸ್ ಪೋಸ್ಟ್ಪೋನ್ ಆಯಿತು. ಸೊ ಅದಾದ್ಮೇಲೆ ತುಂಬಾ ಜನ ನನಗೆ ಪರ್ಸನಲಿ ಕರೆ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ, ತುಂಬಾ ನೋವನ್ನ ಹೇಳ್ಕೊಂಡ್ರೆ. ನೋಡಿ, ಇದು ನಿಮ್ಮೊಬ್ರಿಗೆ ಆಗ್ತಾ ಇರೋ ನೋವಲ್ಲ. ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತ ಯಾರೆಲ್ಲ ಓದ್ತಾ ಇದ್ದಾರೆ ಆಸ್ಪಿರೆಂಟ್ಸು ಎಲ್ರಿಗೂ ಕೂಡ ಆಗ್ತಾ ಇರುವಂತ ನೋವು. ಮನೆಯ ಪರಿಸ್ಥಿತಿಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ನಾವು ಹೇಳ್ಬೋದು, ಎಲ್ರಿಗೂ ಸಲಹೆ ಕೊಡ್ಬೋದು, ಹಿಂಗಿರಿ ಹಂಗಿರಿ ಧೈರ್ಯವಾಗಿರಿ ಅಂತ. ಬಟ್ ಅವರವರ ಆರ್ಥಿಕ ಸ್ಥಿತಿ, ಮಾನಸಿಕ ಸ್ಥಿತಿ ಏನಿದೆ ಅಂತ ಯಾರು ಊಹೆ ಮಾಡೋಕ್ಕಾಗಲ್ಲ ಅಂತ ಸ್ಥಿತಿಯಲ್ಲಿ ಕೆಲವರು ಇರ್ತಾರೆ. ಸೊ ದಯವಿಟ್ಟು ಇದೊಂದು ನನ್ನ ಮನವಿ ಏನು ಅಂತಂದ್ರೆ, ರಾಜ್ಯದ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂಥ ಆಸ್ಪಿರೆಂಟ್ಸ್ಗಳಲ್ಲಿ ಯಾರಾದರೂ ಈಗಾಗಲೇ ನೀವು ಖಾಸಗಿ ಕೆಲಸದಲ್ಲಿ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀನಿ, ಅದನ್ನ ಮಾಡ್ಕೊಂಡು ಓದ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಕೆಲಸವನ್ನ ಬಿಡುವಂತ ನಿರ್ಧಾರಕ್ಕೆ ಬರಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆವರೆಗೂ ನನ್ನ ವಿಚಾರ ಕೂಡ ಬೇರೆನಿತ್ತು, ನೋಟಿಫಿಕೇಶನ್ ರಿಲೇಟೆಡ್. ಬಟ್ ಈ ಕೇಸ್ ಏನು ಕೋರ್ಟಲ್ಲಿರುವಂಥ ಕೇಸ್ ವಿಚಾರಣೆ ಮುಂದೂಡಿಕೆ ಆಯಿತು. ಸೊ ಅದಾದ್ಮೇಲೆ ನನಗೂ ಕೂಡ ಒಂದಿಷ್ಟು ಬೇಜಾರಾಯಿತು. ಈ ವಿಷಯವನ್ನು ನಾನು ಹಂಚಿಕೊಳ್ಳಲೇಬೇಕು ಅನ್ನುವಂಥ ನಿರ್ಧಾರ ನಿನ್ನೆ ಮಾಡಿದೆ. ಸೊ ಅದಾದ್ಮೇಲೆ ತುಂಬ ಜನ ನನಗೆ ಮೆಸೇಜ್ ಮಾಡುವಾಗ ಹೇಳಿದ್ರು, ನನಗೆ 35K ಸ್ಯಾಲ್ರಿ ಇತ್ತು ಬ್ರೋ, ಕೆಲಸ ಮಾಡ್ತಾ ಇದ್ದೆ. ಸೊ ಈಗ ಬಿಟ್ಟು ಬಂದು 3-4 ಮಂತ್ಸಿಂದ ಓದ್ತಾ ಇದ್ದೀನಿ, ಮತ್ತೆ ಸಮಸ್ಯೆ ಆಗ್ತಾ ಇದೆ ಫಿನಾನ್ಷಿಯಲಿ ಅಂತ. ದಯವಿಟ್ಟು ನಿಮ್ಮ ಹೊಟ್ಟೆ ಬಟ್ಟೆಯನ್ನು ತುಂಬಿಸ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮದು. 24-25 ವರ್ಷ ಆದಮೇಲೆ ತಂದೆ ತಾಯಿಯ ಮೇಲೆ ಹೆಚ್ಚು ಹೊರೆಯಾಗಿ ಇರೋದಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಒಂದು ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಹೆಣ್ಮಕ್ಳಿಗಾಗಿರ್ಬೋದು, ಗಂಡು ಮಕ್ಳಿಗಾಗಿರ್ಬೋದು. ದಯವಿಟ್ಟು ಇರೋ ಕೆಲಸವನ್ನ ಬಿಟ್ಟು ಯಾರೂ ಕೂಡ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಕೂತ್ಕೊಳ್ಬೇಡಿ. ಯಾವುದೋ ಒಂದು ಪಾರ್ಟ್ ಟೈಮು, ಫುಲ್ ಟೈಮು, ಏನೋ ಒಂದು ಕೆಲಸ ಮಾಡಿಕೊಂಡು ತಯಾರಿಯನ್ನು ಮಾಡ್ಕೊಳ್ಳಿ. ಇಲ್ಲ ನಾನು ಮನೇಲಿ ಇದ್ಕೊಂಡು, ಊರಲ್ಲಿ ಇದ್ಕೊಂಡು ಓದ್ತಾ ಇದ್ದೀನಿ ಅಂದರೆ ದಯವಿಟ್ಟು ಧಾರವಾಡ, ಬೆಂಗಳೂರು ಕಡೆ ಸದ್ಯಕ್ಕೆ ನೀವು ಬರೋಕ್ಕೆ ಹೋಗ್ಬೇಡಿ. ಆರಾಮಾಗಿ ಮನೇಲೇ ಕೂತ್ಕೊಂಡು ಓದಿ. ಆದಷ್ಟು ಪಾಸಿಟಿವ್ ಆಗಿರಿ. ತುಂಬ ಜನ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಯೋಚನೆ ಮಾಡ್ತೀರಾ. ದಯವಿಟ್ಟು ಅಂತ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ಈ ಒಂದು ಬದುಕು ನಮ್ಗೆ ದೇವರು ಕೊಟ್ಟಿರೋಂಥ ಒಂದು ಒಳ್ಳೆಯ ಉಡುಗೊರೆ. ಸೊ ಅದನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕಾಗಿರೋಂಥ ನಮ್ಮ ಕರ್ತವ್ಯ. ಅದನ್ನು ಹೊರತುಪಡಿಸಿ ಬದುಕೋದಕ್ಕೆ ನೂರಾರು ದಾರಿಗಳಿದೆ. ಯಾರಿಗಾದ್ರೂ ಅಷ್ಟು ಅನಿವಾರ್ಯ ಇದೆ, ನಿಮ್ಗೆ ಏನಾದರೂ ಒಂದು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಏನೋ ಕೆಲಸ ಬೇಕು, ಬೆಂಗಳೂರಲ್ಲಿ ಇದ್ದೀನಿ ಮಾಡ್ತೀನಿ ಅಂದರೆ ನಿಮ್ಮ ಒಂದು ವಾಟ್ಸಪ್ ನಂಬರ್ ಅಥವಾ ನಿಮ್ಮ ರೆಸ್ಯೂಮ್, ನನ್ನ ಒಂದು ಚಾನಲ್ನ ಬಯೋದಲ್ಲಿ ನನ್ನ ನಂಬರ್ ಇದೆ, ವಾಟ್ಸಪ್ ನಂಬರ್. ಸೊ ಅದಕ್ಕೆ ನಿಮ್ಮ ರೆಸ್ಯೂಮ್ ಕಳಿಸಿ. ನಾನು ಎಲ್ಲಾದರೂ ಸಾಧ್ಯವಾದರೆ ನಿಮ್ಗೆ ರೆಫರ್ ಮಾಡ್ತೀನಿ. ಯಾರಾದರೂ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಒಳ್ಳೆ ಕ್ವಾಲಿಫಿಕೇಷನ್ ಮೇಲೆ ಯಾವುದಾದ್ರೂ ಇರಲಿ. ಯಾಕೆ ಅಂತಂದರೆ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಇದೆ. ಯಾರು ಹೇಳುವಂಥ ಸ್ಥಿತಿಗತಿಯಲ್ಲಿಲ್ಲ. ಎಷ್ಟೋ ಜನಕ್ಕೆ 3 ಹೊತ್ತು ಸರಿಯಾಗಿ ಊಟ ಮಾಡಿದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ತುಂಬ ಜನ ಆಸ್ಪಿರೆಂಟ್ಸನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಈ ಇತ್ತೀಚೆಗೆ ಈ ಜನವರಿ ಮಂತಿಂದ ಅಂತೂ ತುಂಬ ಕ್ರಿಟಿಕಲ್ ಆಗ್ತಾ ಇದೆ. ಲೈಬ್ರರಿ ಫೀಸ್ ಕಟ್ಟೋದಕ್ಕೂ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕಾಡ್ತಾ ಇರೋ ಸಮಸ್ಯೆ ಇದು, ನೀವು ಒಬ್ರಿಗಲ್ಲ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ. ಹೋರಾಟದ ಸಿದ್ಧತೆ ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಅದು ಕೂಡ ಆಗುತ್ತೆ. ಏನು ಮಾಡ್ಬೋದು ಎಲ್ಲವನ್ನ ಮಾಡಿ ಬಿಡೋಣ ಕಡೆಗೆ. ಬಟ್ ಯಾರೂ ಕೂಡ ಧೈರ್ಯವನ್ನು ಕಳ್ಕೊಬೇಡಿ. ಆ್ಯಂಡ್ ಎಸ್ಪೆಷಲಿ ನೀವು ಈ ಕೆಲಸದ ವಿಚಾರದಲ್ಲಿ ದಯವಿಟ್ಟು ಯಾರಾದರೂ ಏನಾದರೂ ಕೆಲಸಕ್ಕೆ ಹೇಳಿದರು ಅಥವಾ ಸಜೆಸ್ಟ್ ಮಾಡಿದ್ರು ಅಂದರೆ ಹೋಗಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ, ಅದ್ರ ಜೊತೆ ಪ್ರಿಪ್ರೇಷನ್ ಮಾಡಿ. ಯಾರು ದಿನದ 24 ಗಂಟೆನೂ ಓದಲ್ಲ, ಆಯಿತಾ? ಒಂದಿಷ್ಟು ಟೈಮ್ ಅಂತ ಇರುತ್ತೆ. ಆ ಟೈಮನ್ನು ಬಳಸ್ಕೊಂಡು ಓದಿ, ತಯಾರಿಯನ್ನು ಮಾಡಿ, ಆನ್ಲೈನ್ ಕ್ಲಾಸಸ್ಗಳು ಕೇಳಿ. ಒಳ್ಳೆಯದಾಗಲಿ. ಒಟ್ಟು ಯಾರೂ ಕೂಡ ವಿಚಲಿತರಾಗಬೇಡಿ. ಇನ್ನೊಂದು ಸಮಸ್ಯೆ ಅಂತಂದರೆ, ಈ ಹೆಣ್ಣು ಮಕ್ಕಳಿಗಾದರೆ ಪೋಷಕರ ಒತ್ತಡ ತುಂಬ ಇರುತ್ತೆ. ನಾನು ಸ್ವತಃ ಅದನ್ನು ನಮ್ಮ ಸಹೋದರಿಯರೆಲ್ಲರೂ ಕಡೆ ನೋಡಿದ್ದೀನಿ, ಫೀಲ್ ಮಾಡಿ. ಹೆಂಗೆ ಅಂತಂದರೆ, ಈಗ ಗಂಡು ಮಕ್ಕಳಿಗೆ ಕೊಟ್ಟಷ್ಟು ಫ್ರೀಡಮ್ನ ಮನೇಲಿ ಹೆಣ್ಮಕ್ಳಿಗೆ ಕೊಡಲ್ಲ. ಕಾರಣ ಈಗ ಸದ್ಯದ ವಾಸ್ತವ ಸ್ಥಿತಿ ಹಂಗಿದೆ ಸಮಾಜದಲ್ಲಿ. ಹೆಣ್ಮಕ್ಳನ್ನ ನೋಡೋ ದೃಷ್ಟಿ, ಸುತ್ತಮುತ್ತ ನಡೆಯುವ ಘಟನೆಗಳು, ಊರಲ್ಲಿ ಆಡ್ಕೊಳ್ಳುವಂಥ ಜನ, ಪೋಷಕರು ವಿಚಲಿತರಾಗ್ಬಿಡ್ತಾರೆ. ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡಿ ಕಳಿಸಿದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ಇವತ್ತು ಎಷ್ಟೋ ಜನ ಪೋಷಕರಿದ್ದಾರೆ. ಸೊ ಓದೋದಕ್ಕೆ ಕಳಿಸೋದೇ ದೊಡ್ಡ ಮಾತು. ಅಂಥದ್ರಲ್ಲಿ 5-6 ವರ್ಷ ಅಂದರೆ ಯಾವ ಪೋಷಕರು ಕಾಯ್ತಾರೆ ಹೇಳಿ? 21-22 ವರ್ಷ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದು ದೊಡ್ಡ ಏಜ್ ಹೆಣ್ಮಕ್ಳಿಗೆ. ಬೆಂಗಳೂರು ಕಡೆ ಈ ಕಡೆ ಎಲ್ಲ ನಡೆಯುತ್ತೆ, 25 ವರ್ಷದವರೆಗೂ ಓದಿಸ್ತಾರೆ. ಬಟ್ 22 ಅಂದರೆ ಅದೇ ದೊಡ್ಡ ಏಜು. ಆಲ್ಮೋಸ್ಟ್ 17 ವರ್ಷಕ್ಕೆ ಮದುವೆ ಮಾಡ್ತಾರೆ ನಮ್ಮ ಕಡೆ, 17-18ಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು ಧೈರ್ಯವಾಗಿ ಬಂದು ಓದ್ತಾ ಇದ್ದಾರೆ. ಬಟ್ ಸರ್ಕಾರ ಮಾಡ್ತಿರೋ ಕೆಲಸದಿಂದ ಅವ್ರಿಗಂತೂ ಪಾಪ ಎಷ್ಟೋ ಜನ ಮನೇಲಿರೋ 2 ಹೆಣ್ಮಕ್ಳು, ನಿನ್ನೆ ನನಗೆ ಒಬ್ರು ಕಮೆಂಟ್ ಮಾಡಿದ್ರು, ಮನೆಯಲ್ಲಿ ಅಕ್ಕ ತಂಗಿ 2 ಹೆಣ್ಮಕ್ಳು, ಅವರಿಬ್ಬರು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದು ಓದ್ತಾ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಳೆದ 2-3 ವರ್ಷದಿಂದ. ಈಗ ಇನ್ನೂ ಆಗ್ತಾ ಇಲ್ಲ. ಪೋಷಕರು ಎಷ್ಟು ದಿನ ಅಂತ ಮಾತು ಕೇಳ್ತಾರೆ. ಈ ಹಳ್ಳಿಗಳಲ್ಲಾದರೆ ಅವರು ಮನೆಯ ಸಮಸ್ಯೆಗಿಂತ ಪಕ್ಕದ ಮನೆಯವರಿಗೆ ತುಂಬ ಸಮಸ್ಯೆ ಆಗ್ಬಿಡುತ್ತೆ. ಹೆಣ್ಮಕ್ಳಿದ್ದಾರೆ, ಆ ರೀತಿ ಮಾತಾಡ್ತಾ ಇರ್ತಾರೆ, ಚುಚ್ಚು ಮಾತುಗಳು.
ಇನ್ನು ಕೆಲವರಿಗೆ ತಂದೆ ತಾಯಿಗಳಿಗೂ ವಯಸ್ಸಾಗಿರುತ್ತೆ, ಮನೆಯಲ್ಲಿ ಆ ಕಷ್ಟ ನೋಡ್ಬೇಕು. ಒಟ್ಟಾರೆ ತುಂಬಾ ಸಮಸ್ಯೆ ಇದೆ ಆಯ್ತಾ, ಸಮಸ್ಯೆಗಳನ್ನ ಹೇಳುವಂತಿಲ್ಲ. ಯಾಕೆ ಇವತ್ತು ಹಂಗಾಗಿದೆ ಅಂದ್ರೆ ಸರ್ಕಾರಿ ನೌಕರಿ ಮದುವೆಗೆ ಮಾನದಂಡ ಅನ್ನೋ ರೀತಿ ಆಗ್ಬಿಟ್ಟಿದೆ. ಸೊಸೈಟಿಯನ್ನು ಕ್ರಿಯೇಟ್ ಮಾಡಿದೆ. ಗೌರ್ಮೆಂಟ್ ಜಾಬ್ ಇಲ್ಲ ಅಂತಂದ್ರೆ ಮದುವೆ ಆಗಲ್ಲ. ಆಸ್ತಿ ಏನೋ ಬಿಡಿ, ಈಗ ಆಸ್ತಿ ಮಾತು ದೂರದ ಮಾತು ತಗೊಳ್ಳೋದಿಲ್ಲ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಜಾಬ್ ಆದ್ರೆ ಏನೋ ಒಂದು ಮಾಡ್ಬೋದು ಅನ್ನೋ ಸ್ಥಿತಿ ಇರ್ತಾರೆ. ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬಹುದು, ಒಂದು ಮನೆ ಕಟ್ಬೋದು, ಒಳ್ಳೆ ಜೀವನ ಮಾಡ್ಬೋದು, ಒಂದು PC ಆದ್ರೂ ಸಾಕು ಅಂತ ಎಷ್ಟೋ ಜನ ಓದ್ತಿದ್ದಾರೆ. ಬಟ್ ಅವ್ರ ಕಷ್ಟ ಸರ್ಕಾರಕ್ಕೆ, ಅಲ್ಲಿ ಕುಂತಿರೋ ಹೊಟ್ಟೆ ತುಂಬಿದ ಕುಳಗಳಿಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಮಾಡೋಣ, ಅರ್ಥ ಮಾಡಿಸೋ ರೀತಿ ಮಾಡಿಸೋಣ, ಅದನ್ನು ಬಿಡೋದು ಬೇಡ. ದಯವಿಟ್ಟು ಯಾರು ಕೆಲಸ ಬಿಡಬೇಡಿ. ಇಲ್ಲ ಕೆಲಸ ಸಮಸ್ಯೆ ಇದೆ ಅಂದರೆ ದಯವಿಟ್ಟು ಏನಾದರೂ ಒಂದು ಸಹಾಯ ಮಾಡೋಣ. ತುಂಬ ಜನ ನಾನು ಒಳ್ಳೆ ಮನಸ್ಥಿತಿ ಇರೋ ವ್ಯಕ್ತಿಗಳನ್ನ ನೋಡಿದ್ದೀನಿ. ಆಲ್ರೆಡಿ PSI, VAO ಯಾವುದೋ ಜಾಬಲ್ಲಿ ಇದ್ಕೊಂಡು ಪಾಪ ಸ್ನೇಹಿತರಿಗೆ ಓದಿಸ್ತಾ ಇರ್ತಾರೆ ದುಡ್ಡು ಕೊಟ್ಟು. ನಿಜಕ್ಕೂ ಅಂಥವ್ರನ್ನ ನೀವು ಒಂದು ಒಳ್ಳೆ ಸ್ಥಾನಕ್ಕೆ ಹೋದ ಮೇಲೆ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಯಾರಾದ್ರೂ ಒಂದು 10 ರೂಪಾಯಿ ಟೀ ಕೊಡ್ಸೋಕ್ಕೂ ಇನ್ನು ಮುಂದೆ ನೋಡುವಂಥ ಕಾಲ ಇದು. ನಿಮಗೆ 1000 ರೂಪಾಯಿ ಹಾಕಿ ಓದು ದೋಸ್ತ ಏನೋ ಮಾಡು ಅಂತ ಹುರಿದುಂಬಿಸೋ ಸ್ನೇಹಿತರನ್ನ ಕಳ್ಕೊಬೇಡಿ. ಅಂಥವ್ರು ನಿಜಕ್ಕೂ ಸಿಗೋದು ಅಪರೂಪ. ಇವತ್ತಿನ ಕಾಲದಲ್ಲಿ ಒಂದು ಸರ್ಕಾರಿ ಹುದ್ದೆಗೆ ಹೋದ್ರೆ ಎಷ್ಟು ಅಹಂಕಾರ, ಎಷ್ಟು ಆಟಿಟ್ಯೂಡ್ ಬೆಳೆಸ್ಕೊಳ್ಳೋ ಜನಗಳ ನಡುವೆ ಡೌನ್ ಟು ಅರ್ತ್ ಆಗಿದ್ದು ಸಹಾಯ ಮಾಡೋ ಸ್ನೇಹಿತರನ್ನ ಮರಿಬೇಡಿ. ನೀವು ಅದೇ ರೀತಿ ಒಂದು ಸ್ಥಾನಕ್ಕೆ ಹೋದಾಗ ಇನ್ನಷ್ಟು ಜನಕ್ಕೆ ಸಹಾಯ ಮಾಡಿ. ದೇವರ ಆ ಶಕ್ತಿ ನಿಮಗೆ ಕೊಡಲಿ ಅಂತ ಕೇಳ್ಕೊತೀನಿ. ಎಷ್ಟೋ ಜನಕ್ಕೆ ಇದು ಕೂಡ ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ಈ ವಿಷಯ ಮರಿಬೇಡಿ. ಎಲ್ಲಿದ್ದೀರಾ ಅಲ್ಲಿ ಓದಿ. ಈ ಪ್ಲೇಸಸ್ಸು ನಾನು ಅಲ್ಲಿ ಹೋದ್ರೆ ಹಂಗಾಗುತ್ತೆ, ಲೈಬ್ರರಿಲೇ ಕೂತಿರೋ ಕಾನ್ಸಂಟ್ರೇಷನ್ ಏನೂ ಇಲ್ಲ. ಓದಬೇಕು ಅನ್ನೋ ಮನಸ್ಥಿತಿ ಗಟ್ಟಿಯಾಗಿದ್ದರೆ ಎಲ್ಲಾದರೂ ಓದ್ತೀರಾ. ಸದ್ಯಕ್ಕೆ ನೋಟಿಫಿಕೇಶನ್ ಬಗ್ಗೆ ಪ್ರಶ್ನೆಗಳನ್ನು ಕೇಳೋದನ್ನು ನಿಲ್ಲಿಸ್ಬಿಡಿ. ಬಿಕಾಸ್ ನನಗೂ ಸಾಕಾಗಿದೆ, ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ನಾಚಿಕೆ ಬಂದಂಗೆ ಆಗಿದೆ. VAO ಬೇರೆ ಆಗ್ಬೋದು, KA ಅವ್ರು ಮಾಡ್ಬೋದು. ಬಟ್ ಆರ್ಡರ್ ಕಾಪಿ ಕೊಡೋಕೆ ಡಿಲೇ ಆಗುತ್ತೆ. ರಿಕ್ರೂಟ್ಮೆಂಟ್ ಮಾಡ್ತಾರೆ. ಬಟ್ KPSCದು KSPದು ಸದ್ಯಕ್ಕೆ ತುಂಬ ಕ್ರಿಟಿಕಲ್ ಇದೆ ಪರಿಸ್ಥಿತಿ. ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಎಲ್ಲವೂ ಕೂಡ. ಬಟ್ ನೋಡೋಣ, ಎಲ್ಲದಕ್ಕೂ ಒಂದು ತಾಳ್ಮೆಗೂ ಎಲ್ಲದಕ್ಕೂ ಒಂದು ಮಿತಿ ಇದೆ. ಆ ಮಿತಿ ಮೀರಿದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಿದೆ. ಸೊ ಅದು ಮಾಡೋಣ. ಸ್ವಲ್ಪ ತಡೀರಿ. ಆ್ಯಂಡ್ ಬಜೆಟ್ ಕೂಡ ಮಂಡಿಸ್ತಾರಂತೆ, ನೋಡೋಣ ಬಜೆಟಲ್ಲಿ ಏನು ಮಾಡ್ತಾರೆ ಏನಿಲ್ಲ. ಎಲ್ಲದಕ್ಕೂ ಕೂಡ ಒಂದು ಸಮಯ ಬಂದೇ ಬರುತ್ತೆ. ನಿನ್ನೆಯಿಂದ ತುಂಬ ಜನ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಪದೇ. ಅದಕ್ಕೆ ನಾನು ಇದನ್ನು ಕ್ಲಾರಿಫೈ ಮಾಡಿದೆ. ಯಾರು ಕೂಡ ಕೆಲಸದ ವಿಷಯದಲ್ಲಿ ಅಲಕ್ಷ್ಯತನ ಮಾಡಬೇಡಿ. ಸಿಕ್ಕಿರೋ ಕೆಲಸವನ್ನು, ಇರೋ ಕೆಲಸವನ್ನು ಮಾಡ್ಕೊಂಡು ಹೋಗಿ. ಏನೇ ಕಷ್ಟ ಆದರೂ ಪರವಾಗಿಲ್ಲ. ಈ ಕಷ್ಟಕ್ಕಿಂತ ಖಾಲಿ ಕೂತ್ಕೊಳ್ಳೋದಕ್ಕಿಂತ ಏನೋ ಒಂದು ಮಾಡ್ಕೊಂಡು ಹೋಗೋದು ಉತ್ತಮ. ಇವತ್ತು ಹೊಟ್ಟೆ ಬಟ್ಟೆ ತುಂಬಿಸ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಫಿನಾನ್ಷಿಯಲಿ ಆರಾಮಾಗಿದ್ದೀವಿ ಅಂತಂದರೆ ಅದೇ ಖುಷಿ. ಅದಾದಮೇಲೆ ಮುಂದಿನ ಕನಸು ಕಾಣುವಂಥ ದಾರಿ ಇದೆ. ಸೊ ದಯವಿಟ್ಟು ಇದನ್ನು ಎಲ್ಲರೂ ಕೇರ್ಫುಲ್ಲಾಗಿ ತಿಳ್ಕೊಂಡು ಆ ರೀತಿಯಾಗಿ ಜಾಗೃತರಾಗಿ. ಆ್ಯಂಡ್ ಪುಸ್ತಕಗಳು ವಿಷಯದಲ್ಲೂ ಕೂಡ ತುಂಬ ಜನ ಹೊಸ ಬುಕ್ಸ್ಗಳು ತೆಗೆದುಕೊಳ್ಳೋದಕ್ಕೆಲ್ಲ ಎಕ್ಸ್ಪೆನ್ಸ್ ಮಾಡ್ತಾ ಇರ್ತೀನಿ. ಅದೇನು ತಪ್ಪಲ್ಲ. ಬಟ್ ಇರೋವಂಥ ಒಂದಿಷ್ಟು ಜನ ಕೆಲವ್ರು ಬಿಟ್ಟು ಹೋಗ್ತಾ ಇರ್ತಾರೆ ಕಾಂಪಿಟೇಟಿವ್ ಫೀಲ್ಡ್. ಅಂಥವ್ರು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಅದನ್ನು ನಾನು ನೋಡಿದ್ದೀನಿ. ಅಂಥವ್ರಿಗೂ ಕೂಡ ಈ ವಿಡಿಯೋ ಮೂಲಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಆ ಮನಸ್ಥಿತಿ ಕೂಡ ತುಂಬ ದೊಡ್ಡದು. ಒಟ್ಟಾರೆ ಎಲ್ರಿಗೂ ಒಳ್ಳೇದಾಗಲಿ. ಆದಷ್ಟು ಬೇಗ ಒಂದು ಒಳ್ಳೆ ಪಾಸಿಟಿವ್ ನ್ಯೂಸ್ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.